ಹಾಯ್ ನಮಸ್ತೆ. ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಪುಡಿ ಮಾಡಿಕೊಂಡು ಗೊಜ್ಜು ಮಾಡೋಣ. ಒಂದೆರಡು ತಿಂಗಳಿಗಾಗುತ್ತೆ ಇದು ಮಾಡಿದ್ರೆ. ಹಾಗೆ ನಿಮ್ಗೊಂದು ಪುಟ್ಟ ಸುಂದರ ಕಥೆ ಹೇಳ್ತೀನಿ. ಏನಂದರೆ ಶೆಟ್ರು, ದಿನಸಿ ಅಂಗಡಿ ಶೆಟ್ರು ಆಗ್ತಾನೆ ಬಾಗಿಲು ತೆಗಿತಾ ಇರ್ತಾರೆ. ಒಂದು ಪುಟ್ಟ ಹುಡುಗಿ ಬಂದು 10 ರೂಪಾಯಿ ವಾಪಸ್ ಕೊಡುತ್ತೆ. ಅಣ್ಣ, ನಿನ್ನೆ ನಾವು ದಿನಸಿ ತೊಗೊಂಡ್ವಿ, 70 ರೂಪಾಯಿ ಆಗಿತ್ತು, ನೀವು 30 ರೂಪಾಯಿ ಕೊಡಬೇಕಾಯ್ತು, 40 ರೂಪಾಯಿ ಕೊಟ್ಬಿಟ್ರಿ, ತಗೊಳ್ಳಿ ಅಂತ. ಅಲ್ಲ ಪುಟ್ಟ, ನೀನು ಅಷ್ಟು ದೂರದಿಂದ, ತುಂಬ ದೂರದಿಂದ ಬಂದಿರುತ್ತೆ ಮಗು, ಅಷ್ಟು ದೂರದಿಂದ ಬಂದಿದೆಯಲ್ಲ ಪುಟ್ಟ, ನೀನು ಇದ್ರನ್ನ ನೀನೇ ತಿಂಡಿ ಏನಾದರೂ ತೊಗೊಬಾರ್ದಾ ಅಂದರೆ, ಇಲ್ಲ ಅಣ್ಣ, ಅಮ್ಮ ಬೈತಾಳೆ, ಮೇಲ್ಗಡೆ ದೇವ್ರು ನೋಡ್ತಾ ಇರ್ತಾನೆ, ಲೆಕ್ಕ ಬರೀತಾನೆ, ಯಾರಿಗೂ ಒಬ್ರಿಗೆ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು ಅಂತ ಹೇಳ್ತಾಳೆ, ಅಮ್ಮ ಬೈತಾಳೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡುತ್ತೆ. ಆ ಮಗು ಹೇಳಿದ ಮಾತು ಕೇಳಿ ಶೆಟ್ರಿಗೆ ಒಂಥರ ನಾಚಿಕೆ ಆಗುತ್ತೆ, ಅಂಜಿಕೆ ಆಗುತ್ತೆ. ಯಾಕೆ ಗೊತ್ತಾ, ಹಿಂದಿನ ಸರಿ ಸರಕು ತರಕ್ಕೆ ಹೋದಾಗ ಅಲ್ಲಿನ ಯಜಮಾನ 1000 ರೂಪಾಯಿ ತಪ್ಪು ಲೆಕ್ಕ ಆಗಿರುತ್ತೆ, 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟಿರ್ತಾನೆ. ಖುಷಿಯಿಂದ ಲೆಕ್ಕ ಮಾಡಿದಾಗ ಖುಷಿಯಿಂದ 1000 ರೂಪಾಯಿ ಮಿಕ್ತಲ್ಲ ಅಂತ ಶೆಟ್ರು 1000 ರೂಪಾಯಿನ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ಮಗು ಹೇಳಿದ ಮಾತು ಕೇಳಿ ನಾಚಿಕೆ ಆಗಿ ಮತ್ತೆ ನೆಕ್ಸ್ಟ್ ಟೈಮ್ ಸರಕು ತರಕ್ಕೆ ಹೋದಾಗ ಆ 1000 ರೂಪಾಯಿನ ಯಜಮಾನ್ರಿಗೂ ವಾಪಸ್ ಕೊಡ್ತಾರೆ. ಅಲ್ಲ ಯಜಮಾನ್ರೆ, ನೀವು ನಾನು 1000 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದೀನಿ ಅಂತ ಕೊಡ್ತಾ ಇದ್ದೀರಾ, ನೀವೆಷ್ಟು ಲಕ್ಷ ಲಕ್ಷ ವ್ಯಾಪಾರ ಮಾಡ್ತೀರಲ್ಲ ನಮ್ಮ ಅಂಗಡೀಲಿ, 1000 ರೂಪಾಯಿ ಕೊಟ್ಟಿದ್ದೀರಾ, ನನಗೇನು ಲೆಕ್ಕ ಗೊತ್ತಾಗ್ತಾ ಇತ್ತಾ ನೀವು ಕೊಟ್ಟಿಲ್ಲ ಅಂದರೆ? ನಿಮಗೆ ಗೊತ್ತಾಗಿಲ್ಲ ಅಂದರೂ ಮೇಲಿರೋನ್ ಲೆಕ್ಕ ಬರಿತಾ ಇರ್ತಾನೆ. ನಮ್ಮ ಲೆಕ್ಕ ಇನ್ನೂ ದೊಡ್ಡದಾಗೋಕ್ಕೆ ಮೊದಲೇ ನಾವು ಅದನ್ನು ಕಮ್ಮಿ ಮಾಡ್ಕೊಬೇಕು, ತಗೊಳ್ಳಿ ಅಂತ ಕೊಟ್ಬಿಟ್ಟು ಯಜಮಾನ ಬರ್ತಾನೆ. ಆ ದಿನ ರಾತ್ರಿ ಮಲಕ್ಕೊಂಡಿದ್ದ ಯಜಮಾನಂಗೆ ಶೆಟ್ರು ಹೇಳಿದ ಮಾತು ಪದೇ ಪದೇ ಜ್ಞಾಪಕ ಬರುತ್ತೆ. ಮೇಲಿರೋನು ನೋಡ್ತಾನೆ, ಲೆಕ್ಕ ಬರೀತಾನಂತ. ಯಾಕಂದರೆ ತನ್ನ ತಪ್ಪಿನ ತನಗೆ ಅರಿವಾಯಿತು. ಮಾರನೇ ದಿನ ಬೇಗ ಎದ್ದು ಒಂದು 4 ಲಕ್ಷ ರೂಪಾಯಿ ಅಷ್ಟು ದುಡ್ಡು ಎತ್ಕೊಂಡು ಅರ್ಜೆಂಟಾಗಿ ಹೊರ ನಡೀತಾರೆ. ಹೋಗಿ ಒಂದು ಮನೆಯಿಂದ ನಿಂತ್ಕೊಂಡು, ತಾಯಿ ಯಾರಿದ್ದೀರ ಒಳಗಡೆ ಬನ್ನಿ ಅಂತಂದರೆ ಒಂದು ದೊಡ್ಡ ಹೆಂಗಸು ಹೊರಗಡೆ ಬರುತ್ತೆ. ಅಮ್ಮ, ನಿಮ್ಮ ಯಜಮಾನರು ನನಗೆ 10 ವರ್ಷಕ್ಕೆ ಮುಂಚೆ ವ್ಯಾಪಾರಕ್ಕಂತ ಸ್ವಲ್ಪ ದುಡ್ಡು ಕೊಟ್ಟಿದ್ದರು, ನನಗೆ ಕೊಡೋಕ್ಕಾಗಲಿಲ್ಲ, ಈ ದಿನ ನನಗೆ ಅಡ್ಜಸ್ಟ್ ಆಗಿದೆ, ತಂದಿದ್ದೀನಿ, ತಗೊಳ್ಳಿ, ಇದಕ್ಕೆ ಬಡ್ಡಿ ಸೇರಿಸಿ ಕೊಟ್ಟಿದ್ದೀನಿ, ತಗೊಳ್ಳಿ ತಾಯಿ ಅಂತಾರೆ. ಆ ಹೆಂಗಸು, ಅಣ್ಣ, ನೀವು 100 ವರ್ಷ ನಿಮ್ಮ ಮನೆಯವರು ನೀವು ಸುಖವಾಗಿರಿ, ನೆಮ್ಮದಿಯಾಗಿ ಆನಂದವಾಗಿರಿ, ಆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ನಮ್ಮ ಕಷ್ಟ ಕಾಲದಲ್ಲಿ ನೀವು ನಮ್ಮ ದುಡ್ಡನ್ನು ಹಿಂದಿರುಗಿಸಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಅಣ್ಣ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಖುಷಿಯಿಂದ ಆ ದುಡ್ಡನ್ನ ಒಳಗಡೆ ಎತ್ಕೊಂಡೋಗುತ್ತೆ. ಈ ಮಾತು ಕೇಳಿದ ಆ ಯಜಮಾನನಿಗೆ ಏನೋ ಒಂಥರ ಆನಂದ, ಮನಸ್ಸೆಲ್ಲ ಹಗುರ ಆಗ್ಬಿಡುತ್ತೆ, ಒಂಥರ ಉಲ್ಲಾಸ, ಸಂತೋಷ. ಅವ್ರ ದುಡ್ಡು ಅವ್ರು ಕೊಟ್ಟನಲ್ಲ ಅಂತ ಒಂಥರ ಆನಂದ. ಅವ್ರ ದುಡ್ಡು ಅವ್ರಿಗೂ ಹಿಂದಿರುಗಿಸ್ಬಿಟ್ಟೆ, ಅಪ್ಪ ನಾನು ಋಣಮುಕ್ತನಾದೆ ಅಂತ ಒಂಥರ ಖುಷಿಯಿಂದ ಮನೆ ಕಡೆ ಹಿಂದಿರುಗ್ತಾರೆ. ಅದೇ ನೋಡಿ, ಮೋಸದ ಹಾದಿಗೂ ನ್ಯಾಯಯುತವಾದ ಹಾದಿಗೂ ಇರೋ ವ್ಯತ್ಯಾಸ. ಮೋಸ ಯಾವತ್ತಿದ್ರೂ ಮೋಸನೇ, ನಮ್ಮ ಲೆಕ್ಕ ಅಲ್ಲಿ ಬೆಳೀತಾನೇ ಇರುತ್ತೆ. ಪುಣ್ಯದ ಈ ವಿಷಯ ನಮಗೆಲ್ಲ ಗೊತ್ತಿರೋದೆ, ಸತ್ಯ ಮೋಸ ಅಂತ. ಈ ಮೋಸ ಮಾಡೋ ಜನಗಳಿಗೆ ಇದರ ಅರಿವು ಇರಲ್ಲ, ಗೊತ್ತು, ಅಯ್ಯೋ ನೋಡ್ಕೊಳ್ಳೋಣ ಬಿಡು, ಈ ದಿನದ ಮಜಾ, ಈ ದಿನ ಎಂಜಾಯ್ಮೆಂಟ್ ಮುಖ್ಯ ಅಂತ ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ, ಲೆಕ್ಕ ಬರೆಸ್ಕೊಳ್ತಾ ಇರ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಸ್ಟಿ ಪುಳಿಯೋಗರೆ ರೆಡಿಯಾಗಿದೆ. ಜೈ ಶ್ರೀರಾಮ್.